ರುಚಿಕರವಾದಂತಹ ನಾಟಿ ಸ್ಟೈಲಲ್ಲಿ ಕಳಾಲೆ ಪಲ್ಯನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಫಸ್ಟ್ ನಾನು 2 ಡೇಸು ಕಳಾಲೆನ ನೀಟಾಗಿ ನೀರಲ್ಲಿ ನೆನೆ ಹಾಕಿ, ಆ ನೀರನ್ನು ಚೆಲ್ಬಿಟ್ಟು ಇನ್ನೊಂದು ಕುಕ್ಕರಲ್ಲಿ ಆ ಕಳಾಲೆನ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಯೋದಕ್ಕೆ ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತೀನಿ. ನೆಕ್ಸ್ಟು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪನ ಸಾಲ್ಟ್‌ನ ಆ್ಯಡ್ ಮಾಡ್ಕೊಳ್ತೀವಿ. ನಾವು ಉಪ್ಪನ್ನು ಜಾಸ್ತಿ ಹಾಕೊಳ್ಳೋದು ಬೇಡ. ಇಲ್ಲಿ ನಾವು ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಥರ ನೀಟಾಗಿ ನಾನು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2ರಿಂದ 3 ವಿಷಲ್ ಮಾಡಿದ್ರೆ ಸಾಕಾಗುತ್ತೆ. ಕಳಲೆ ನೀಟಾಗಿ ಬೆಂದಿರುತ್ತೆ. ನೋಡಿ ಇಲ್ಲೀಗ 2 ವಿಷಲ್ ಆಯಿತು. ನೆಕ್ಸ್ಟು ಪ್ರೆಷರ್ ಹೋದ್ಮೇಲೆ ನಾವು ಈ ಲಿಡ್ನ ಓಪನ್ ಮಾಡಿಕೊಂಡು ಕಳಲೆ ಬೆಂದಿದೆಯೋ ಇಲ್ಲ ನೋಡ್ಕೊಳ್ಬೇಕಾಗುತ್ತೆ. ನೋಡಿ ಈ ಥರ ಕಳಲೆನ ನೋಡ್ಕೊಳ್ಬೇಕು. ಇನ್ ಕೇಸ್ ಬೆಂದಿಲ್ಲ ಅಂದರೆ ಸ್ವಲ್ಪ ಬೇಯಿಸ್ಕೊಂಡ್ರೆ ಆಗುತ್ತೆ. ನೋಡಿ ಇಲ್ಲಿ ನೀಟಾಗಿ ಕಳಲೆ ಇವಾಗ ನೀಟಾಗಿ ಬೆಂದಿದೆ. ನೆಕ್ಸ್ಟು ಖಾರ ರೆಡಿ ಮಾಡ್ಕೊಳ್ಬೇಕು. ಇದಕ್ಕೆ ನಾನು 1 ಕಪ್ ಆಗುವಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಖಾರ ಬಂದುಬಿಟ್ಟು ಅಚ್ಚ ಖಾರದ ಪುಡಿನ 1/4 ಸ್ಪೂನ್ ಆಗುವಷ್ಟು ಆ್ಯಡ್ ಮಾಡ್ಕೊಳ್ತೀನಿ. ನೆಕ್ಸ್ಟು 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತೀನಿ. 1/4 ಸ್ಪೂನ್ ಆಗುವಷ್ಟು ಜೀರಿಗೆ, ನೆಕ್ಸ್ಟು 1/4 ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ತೀನಿ. 1/4 ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿನ ಮತ್ತು 4ರಿಂದ 5 ಎಸಳು ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ. ಜಾಸ್ತಿ ಬೆಳ್ಳುಳ್ಳಿ ಹಾಕೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇದಕ್ಕೆ ನಾವು ರುಬ್ಬೋದಕ್ಕೆ ನೀರನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ರುಬ್ಕೊಳ್ಬೇಕು. ನೋಡಿ ಇದು ಖಾರನ ಎಷ್ಟು ನೀಟಾಗಿ ರುಬ್ಕೊಂಡಿದ್ದೀನಿ. ಈ ಥರ ಫೈನ್ ಪೇಸ್ಟ್ನ ಮಾಡ್ಕೋಬೇಕು. ಈ ಥರ ನೀಟಾಗಿ ಖಾರ ರುಬ್ಕೊಳ್ಬೇಕು. ನೆಕ್ಸ್ಟ್ ನಾನು ಒಂದು ಬಾಣಲೆನ ತೊಗೊಂಡು ಆ ಬಾಣಲೆಗೆ ಆಗಲೇ ಬೇಯಿಸಿಟ್ಕೊಂಡಿರುವಂತಹ ಕಳಾಲೆನ ಇದಕ್ಕೆ ಹಾಕ್ಕೋಬೇಕು. ಈಗ ನಾವು ಯಾವುದೇ ರೀತಿ ಆಯಿಲ್ನ ಆ್ಯಡ್ ಮಾಡೋದು ಬೇಡ, ಒಗ್ಗರಣೆ ಹಾಕ್ಕೊಂಡ್ಬೇಡ, ಡೈರೆಕ್ಟಾಗಿ ಬೇಯಿಸ್ಕೊಂಡಿರುವಂತಹ ಕಳಾಲೆನ ಇದಕ್ಕೆ ಹಾಕಿಬಿಟ್ಟು ನೆಕ್ಸ್ಟು ಆವಾಗಲೇ ರುಬ್ಬಿಟ್ಕೊಂಡಿರುವಂತಹ ಖಾರನ ಇದಕ್ಕೆ ಡೈರೆಕ್ಟಾಗಿ ಆ್ಯಡ್ ಮಾಡಬೇಕು. ಈ ಥರ ನೀಟಾಗಿ ಆ್ಯಡ್ ಮಾಡಿಕೊಂಡು ಈ ಕಳಾಲೆ ಮತ್ತು ಖಾರನ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಇವಾಗ ನಾವು ಏನಾದರೂ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಆಗಿದ್ದರೆ ಸ್ವಲ್ಪ ನೋಡಿಬಿಟ್ಟು ನಾವು ಇದಕ್ಕೆ ಕಳಾಲೆ ಪಲ್ಯಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇನ್ ಕೇಸ್ ಹುಳಿ ಏನಾದರೂ ಬೇಕು ಅಂದರೆ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಯೂಶ್ವಲಿ ನಾವು ಕಳಾಲೆಗೆ ಹುಳಿನ ಹಾಕ್ಕೋಬೇಕು ಅನ್ನೋದೇನಿಲ್ಲ, ಜಸ್ಟ್ ಆಪ್ಷನಲ್ ಆಗಿ ಸಮ್ಟೈಮ್ಸ್ ಕಳಾಲೆನೇ ಹುಳಿ ಇರುತ್ತೆ. ಸಮ್ಟೈಮ್ಸ್ ಇನ್ ಕೇಸ್ ಹುಳಿ ಸಾಕಾಗಿಲ್ಲ ಅಂದರೆ ನಾವು ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಇಷ್ಟು ಮಾಡಿ ನೀಟಾಗಿ ಕುದಿಸ್ಕೊಂಡ್ರೆ ಮುಗೀತು. ನೆಕ್ಸ್ಟ್ ನಾವು ಇದಕ್ಕೆ ಫೈನಲಾಗಿ ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ನಾನು ಬೆಳ್ಳುಳ್ಳಿ, ಒಣಮೆಣಸು, ಕರಿಬೇವು ಮತ್ತು ಸಾಸಿವೆನ ತೊಗೊಳ್ತೀನಿ. ಒಗ್ಗರಣೆಗೆ ನಾನು ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಒಳ್ಳೆಣ್ಣೆನೂ ಯೂಸ್ ಮಾಡ್ಬೋದು. ಈ ಕೊಬ್ಬರಿ ಎಣ್ಣೆ ನೀಟಾಗಿ ಕಾದ ಮೇಲೆ ನಾನು ಇದಕ್ಕೆ 1/4 ಸ್ಪೂನ್ ಆಗುವಷ್ಟು ಸಾಸಿವೆ, ನೆಕ್ಸ್ಟು ಬಂದುಬಿಟ್ಟು ಆಗಲೇ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕಿ ಈ ಎಣ್ಣೆಯಲ್ಲಿ ನೀಟಾಗಿ ಬೆಳ್ಳುಳ್ಳಿನ ನೀಟಾಗಿ ಬೇಯಿಸ್ಕೊಳ್ಬೇಕು. ನೆಕ್ಸ್ಟ್ ಬಂದುಬಿಟ್ಟು ನಾನು ಕಟ್ ಮಾಡಿಟ್ಕೊಂಡಿರುವಂತಹ ಒಣಮೆಣಸು ಮತ್ತು ಕರಿಬೇವಿನ ಎಲೆನ ಈ ಎಣ್ಣೆಗೆ ಹಾಕ್ಕೊಂಡು ನೀಟಾಗಿ ಒಗ್ಗರಣೆನ ರೆಡಿ ಮಾಡ್ಕೊಳ್ತೀನಿ. ಈ ಥರ ನೀಟಾಗಿ ಎಣ್ಣೆಯಲ್ಲಿ ಬೆಂದಮೇಲೆ ಈ ಒಗ್ಗರಣೆನ ತೊಗೊಂಡು ಈ ಕಳಾಲೆ ಪಲ್ಯಗೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇದು ನೀಟಾಗಿ ಒಗ್ಗರಣೆ ರೆಡಿ ಆಗಿದೆ. ನಾನು ಈ ಒಗ್ಗರಣೆನ ಇವಾಗ ಕಳಾಲೆ ಪಲ್ಯಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಾಯ್ತು. ಒಗ್ಗರಣೆ ಹಾಕಿಬಿಟ್ಟು ಈ ಒಗ್ಗರಣೆ ತುಂಬ ಟೇಸ್ಟ್ನ ಕಳಾಲೆ ಪಲ್ಯಗೆ ಕೊಡುತ್ತೆ. ಒಗ್ಗರಣೆನೇ ಮೇಯ್ನ್ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು ಕಳಾಲೆ ಪಲ್ಯ ಸೆಮಿ ಗ್ರೇವಿ ಥರ ಇರೋದ್ರಿಂದ ನಾವು ಇದನ್ನು ಯೂಶ್ವಲಿ ರೊಟ್ಟಿ ಅಥವಾ ಕಡುಬು ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ರೆಸಿಪಿ ಇದೆ. ನೀವು ಒಂದ್ಸರಿ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ.